ಒಬ್ಬಳೇ ಇರ್ತಾಳೆ ರಾಣಿ ಅಂತ ಅಂದ್ಬಿಟ್ಟು ಮಗು ಜೋಪಾನ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದು ಯಾವನ ಅವನು ಬೇವರ್ಸಿ ಇರಬೇಕು, ಸಖಿಯನ್ನೆಲ್ಲ ಇಟ್ಬಿಟ್ಟು ಹೋಗ್ಬಿಡುವ ಅವನು. ನೀ ಜೋಪಾನ ಮಗು ಜೋಪಾನ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆವಾಗ ರಾಕ್ಷಸಿ ಬಂದು ಯಾರೂ ಇಲ್ಲ, ಶಬ್ದನೇ ಇಲ್ಲ ಅಂತಂದ್ಬಿಟ್ಟು ಬಾಗಿಲು ತಟ್ತಾಳೆ. ಬಾಗಿಲು ತಟ್ಟಿ ಒಳಗಡೆ ಹೋಗ್ತಾರೆ ತಾಯಿ ಮಗಳು ಇಬ್ಬರೂ. ಆಗ ರಾಕ್ಷಸರ ಅವಳಿ ಹೋದಾಗ ತಾಯಿ ನಾ ಬರ್ತೀನಿ, ನನ್ನ ಹೊಟ್ಟೆ ಹಸು ತರೀಕಿಲ್ಲ, ನೀನು ರಾಣಿ ನೋಡ್ಕೊ ಅಂತ ಹೇಳ್ಬಿಟ್ಟು ಇದ್ದಾಳೆ. ರಾಣಿ ನೋಡ್ಕೊತಾ ಇರ್ತಾಳೆ. ಮಗು ತೂಗ್ತಾ ಇರುತ್ತೆ. ಅವನು ಚಿಕ್ಕ ರಾಕ್ಷಸಿ ಮಗು ತೂಗ್ತಾ ಇರಬೇಕಾದ್ರೆ ನಾನು ನಿನ್ನುಂಗ್ತೀನಿ, ನಿಮ್ಮವ್ವ ನಮ್ಮವ್ವನ್ನ ನುಂಗ್ತಾಳೆ, ನಿಮ್ಮವ್ವ ನಮ್ಮವ್ವನ್ನ ನುಂಗ್ತಾಳೆ, ನಾನು ನಿನ್ನ ನುಂಗ್ತೀನಿ ಐಸ ಅಂದ. ಅವಳಿಗೇನು ಗೊತ್ತು, ಅಷ್ಟೇ ಗೊತ್ತಿದ್ದು, ಲಾಲಿ ಆಡೋದು ಬರಲ್ಲ. ಕೇಳ್ಕೊಂಬಿಟ್ಟೆ ರಾಣಿ. ಏನಂದೆ ನೀನು, ಇನ್ನೊಂದು ಸುದ್ದಿ ಹೇಳು ಅಂದ. ಹೇಳಿದ್ದೆ ಹೇಳ್ದವ, ನಾನು ನೀನು ನುಂಗ್ತೀನಿ, ನಿಮ್ಮವ್ವನ್ನ ನುಂಗ್ತಾಳೆ ಐಷ್ಟ ಅಂದೆ. ಹಂಗಂದ್ರೆ ನೀನು ರಾಕ್ಷಸಿ ಇರಬೇಕು ಅಂತ ಮನಸ್ಸು ತಿಳ್ಕೊಂಬಿಟ್ಟ. ಬಾಗಿಲು ತೆಗ್ಬಿಟ್ಟ, ಆಚೆ ತಳ್ಬಿಟ್ಟ. ರಾಕ್ಷಸಿ ಬಂದ, ಅವಳಿಗೆ ಅಷ್ಟಿತ್ತು ಚೆನ್ನಾಗಿ. ಯಾಕೆ ಈಚೆ ನಿಂತಿದ್ದೀಯ ಅಂದ. ನಾನು ಮಗು ತೂಗ್ತಾ ನಾನು ನಿನ್ನ ನುಂಗ್ತೀನಿ, ನಮ್ಮವ್ವ ನಿಮ್ಮವ್ವನ್ನ ನುಂಗ್ತಾಳೆ ಅಂತಂದೆ. ಅದಕ್ಕೆ ನನ್ನ ಈಚೆ ಹಾಕ್ಬಿಟ್ಲು ರಾಣಿ. ಹಂಗ ನಾನು ಇನ್ನೇ ತಿಂತೀನಿ ಅಂತ ತಿನ್ಕೊಂಡ. ಚಿಕ್ಕತೆ